ಸಂಗೀತ ಲೋಕದ ದಿಗ್ಗಜರು, ಬ್ಯೂಟಿಫುಲ್ ಸಾಂಗ್ಗಳ ಸರದಾರರು. ಇವತ್ತು ಇವರು ಅಂದರೆ ಸಾಕು, ಮುಂಗಾರು ಮಳೆ ಹಾಡುಗಳು ನೆನಪಿಗೆ ಬಂದುಬಿಡ್ತೇವೆ. ಅಂಬೂರ್ತಾರೆ ನಿಲ್ಲಿಸಿದಂಥ ಹಾಡುಗಳು ನಮಗೆ ಕಣ್ಮುಂದೆ ಬಂದುಬಿಡುತ್ತೆ. ಈಗ ಗಜರಾಮನಿಗೆ ಅಂಥದೇ ಬ್ಯೂಟಿಫುಲ್ ಸಾಂಗನ್ನು ಕೊಡ್ತಿದ್ರೆ ನಮ್ಮ ಜೊತೆ ಇದ್ದರೆ ಮನೋಮೂರ್ತಿ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸರ್. ಆ್ಯಂಡ್ ನಮಗೆ ನೀವಂತ ತಕ್ಷಣ ನೆನಪಾಗದೆ ಆ ಬ್ಯೂಟಿಫುಲ್ ಸಾಂಗ್ಸ್ ಇವತ್ತು ಕೂಡ ಮುಂಗಾರು ಮಳೆ ಹಾಡುಗಳು ಇತಿಹಾಸದಲ್ಲಿ ಒಂದು ಚರಿತ್ರೆ ಸೃಷ್ಟಿ ಮಾಡಿಬಿಟ್ಟಿದ್ದೇವೆ. ಪ್ರತಿ ಹಾಡುಗಳು ನಿಮ್ಗೆ ಕೊಟ್ಟಂಥ ಪ್ರತಿ ಹಾಡುಗಳು ಕೂಡ ಅದೊಂದು ಲ್ಯಾಂಡ್ ಮಾರ್ಕಿಂಗ್ ಆ್ಯಕ್ಚುಲಿ. ಸೊ ಈಗ ಗಜರಾಮ ಸಿನಿಮಾದ್ದು, ಸೊ ಆ ಹಾಡುಗಳ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಕೂಡ ಇರುವಂಥದ್ದು ಬಿಕಾಸ್ ಆಫ್ ನಮ್ಮಿಂದಲೇ ಇಲ್ಲ, ಆ್ಯಕ್ಚುಲಿ ನಮ್ಮಿಂದಲೇ ಅಲ್ಲ, ಅದೆಲ್ಲ ನಿಮ್ಮಿಂದಲೇ. ಯಾಕೆಂದರೆ ಆಡಿಯನ್ಸ್ನೇ ಅದನ್ನ ಸ್ಪೆಷಲ್ ಮಾಡೋದು. ನಾವು ಆ್ಯಸ್ ಕ್ರಿಯೇಟರ್ಸ್, ಆ್ಯಸ್ ಕಂಪೋಸರ್ ಆದಷ್ಟು ಒಳ್ಳೆ ಕಾಂಟೆಂಟ್ ನಾವು ಡೆಲಿವರ್ ಮಾಡ್ತೀವಿ ಯಾವಾಗಲೂ. ಬಟ್ ಅದು ಆ ಕಾಂಟೆಂಟ್ ಯಾವ ಲೆವೆಲ್ಗೆ ಲಿಫ್ಟ್ ಆಗುತ್ತೆ ಅದೆಲ್ಲ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಮುಂಗಾರು ಮಳೆ ಅವರೇನೆ ಮಾಡಿದ್ದು, ಆಡಿಯನ್ಸ್ ಇಸ್ ದ ಒನ್ ಅದನ್ನ ಹಿಟ್ ಮಾಡಿದ್ದು. ನಾವು ಕ್ರಿಯೇಟರ್ಸು ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ವಿ ಅಷ್ಟೇ. ಆಮೇಲೆ ಏನು ಗ್ಯಾರಂಟಿ ಇಲ್ಲ. ಬಟ್ ಮುಂಗಾರು ಮಳೆನ ಎತ್ತಿದ್ದು ಆಡಿಯನ್ಸು. ಹಾಗೇನೆ ಗಜರಾಮನು ಹಾಗೇನೆ ಮಾಡಬೇಕು ಅವರು. ಯಾಕಂದರೆ ಇದು ತುಂಬ ಒಳ್ಳೆ ಕಾಂಟೆಂಟ್ ಇರೋ ಮೂವಿ ಇದು. ನಾವು ಆ ಥರನೇ ತುಂಬ ಕೇರ್ ತೊಗೊಂಡು ಮಾಡಿದ್ದೀವಿ ಇದನ್ನು. ಸೊ ಆಡಿಯನ್ಸ್ ನೀವು ಬಂದು ಅದನ್ನ ಲಿಫ್ಟ್ ಮಾಡಬೇಕು. ಸಾಮಾನ್ಯವಾಗಿ ಅಫ್ಕೋರ್ಸ್ 100,000 ಹಾಡುಗಳು ಕೊಟ್ಟಂಥ ದಿಗ್ಗಜರು ನೀವು. ಬಟ್ ಪ್ರತಿ ಕೆಲಸ, ಪ್ರತಿ ಸಿನಿಮಾ ಕೂಡ ಹೊಸತು ಅಂತ ಅನಿಸುತ್ತೆ ನಿಮಗೆ. ಸೊ ಈ ಸಿನಿಮಾ ನಿಮಗೆ ಕೊಡಬೇಕಾದ್ರೆ, ಸಾಂಗ್ಸ್ ಮಾಡಬೇಕಾದ್ರೆ, ಟ್ಯೂನನ್ನು ಕಂಪೋಸ್ ಮಾಡಬೇಕಾದ್ರೆ ಎಷ್ಟು ಸ್ಪೆಷಲ್ ಅಂತ ಅನಿಸಿತ್ತು ಮತ್ತು ನಿಮ್ಗೆ ಎಷ್ಟು ಖುಷಿ ಕೊಡ್ತಾರೆ ಆ ಕೆಲಸ ನಿಮಗೆ, ಈ ಸಿನಿಮಾಗೆ ನೀವು ಟ್ಯೂನ್ ಕೊಡೋದು? ಹೌದು, ನೀವು ಹೇಳಿದ್ದು ಕರೆಕ್ಟು. ನನಗೆ ಪ್ರತಿ ಮೂವಿನೂ ನನ್ನ ಮೊದಲನೇ ಮೂವಿ ಥರ. ಪ್ರತಿ ಮೂವಿನೂ ಇಸ್ ಅಮೇರಿಕಾ. ಪ್ರತಿ ಸಾಂಗ್ ಇಸ್ 100 ಜನ್ಮಕ್ಕೂ ಆ ಥರ ಇದು. ಆ್ಯಂಡ್ ಈ ಮೂವಿನಲ್ಲಿ ನನಗೆ ಪ್ರತಿ ಸಾಂಗೂ ತುಂಬ ಡಿಫ್ರೆಂಟ್ ಸಿಚುವೇಶನ್ ಇದೆ. ಯಾಕೆಂದರೆ ಯಾವ ಸಾಂಗು ಸುಮ್ಮನೆ ತೂರಿಸಿರೋ ಥರ ಇಲ್ಲ. ಓಕೆ, ಪ್ರತಿ ಸಾಂಗ್ನು ಅದು ಸ್ಟೋರಿನ ಮೂವ್ ಮಾಡುತ್ತೆ. ಅದಕ್ಕೊಂದು ಪರ್ಪಸ್ ಇದೆ, ಅದು ಸ್ಟೋರಿನ ಮೂವ್ ಮಾಡುತ್ತೆ. ಈವನ್ ಇದರಲ್ಲಿ ಕೋಟ್ ಆನ್ ಕೋಟ್ ದೇರ್ಸ್ ಒಂದು ಐಟಮ್ ಸಾಂಗ್ ಅಂತ ಹೇಳ್ತಾರೆ ಅದಕ್ಕೆ, ಸಾರಾಯಿ ಶಾಂತಮ್ಮ ಅಂತ. ಅದೂ ಆ ಮೂವಿನಲ್ಲಿ ಸುಮ್ಮನೆ ತೋರಿಸಿರೋದಲ್ಲ, ಅದಕ್ಕೆ ಒಂದು ಪರ್ಪಸ್ ಇದೆ ಮೂವಿನಲ್ಲಿ. ಅದು ಮೂವಿಗೆ ಬಂದಾಗಲೇ ಗೊತ್ತಾಗೋದು ಅದೇನು ಅಂತ. ಸೊ ನನಗೆ ಪ್ರತಿ ಸಾಂಗೂ ಡಿಫ್ರೆಂಟ್ ಟೈಪ್ ಇದೆಯಲ್ಲ. ಸೊ ನನಗೆ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಅದರಲ್ಲಿ. ಆಮೇಲೆ ಡೈರೆಕ್ಟರ್ ಆಲ್ ಡಿಪೆಂಡ್ಸ್, ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಅವರೇನೆ ಫೈನಲಿ ಯಾವ ಟ್ಯೂನ್ ಅವ್ರಿಗೆ ವರ್ಕ್ ಆಗುತ್ತೆ ಅನಿಸುತ್ತೆ ಮೂವಿಗೆ. ಬಿಕಾಸ್ ಇನ್ ಮೈ ಕೇಸ್ ಯಾವಾಗಲೂ ಎವ್ರಿ ಸಾಂಗ್ ಶುರು ಆಗೋದು ಮೆಲಡಿಯಿಂದ. ಬಿಕಾಸ್ ಮೆಲಡಿನೇ ಉಳಿಯೋದು. ಈವನ್ ನಾನು ಯಾವ್ದಾದ್ರು ಟಪಾನ್ ಗುಚ್ಚಿ ಸಾಂಗು ಅಥವಾ ಐಟಮ್ ಸಾಂಗ್ ಈ ಥರ ಮಾಡಿದ್ರು, ಅದೂ ಮೆಲಡಿಯಿಂದಾನೇ ಶುರು ಆಗೋದು. ಯಾಕೆಂದರೆ ಇನ್ನು ಮೆಲಡಿನೇ ಉಳಿಯೋದು ಜನರ ತಲೆಯಲ್ಲಿ. ಅವ್ರು ಬಾತ್ರೂಮ್ಗೆ ಹೋದಾಗ ಅಥವಾ ಎಲ್ಲರೂ ಇನ್ನು 20 years ಆದಮೇಲೆ ಇನ್ನು ಮೆಲಡಿ ಹಮ್ ಮಾಡ್ತಾರೆ. ಮೆಲಡಿ ಆ್ಯಂಡ್ ಸಾಹಿತ್ಯ, ದೀಸ್ ಆರ್ ದ ಕೋರ್ ಆಫ್ ದ ಸಾಂಗ್ ಅಷ್ಟೇ. ಆಮೇಲೆ ಅದಕ್ಕೇ ಅದು ಕ್ರೂಷಿಯಲ್, ವೆರಿ ಕ್ರೂಷಿಯಲ್, ದ ಮೋಸ್ಟ್ ಕ್ರೂಷಿಯಲ್ ಪಾಯಿಂಟ್ ಇನ್ ಸಾಂಗ್ ಕ್ರಿಯೇಷನಲ್ಲಿರೋದು ಮೆಲಡಿ ಚೂಸ್ ಮಾಡೋದು. ಅದು ನನಗೆ ಮಾಡೋಕ್ಕಾಗೋಲ್ಲ, ಅದು ಡೈರೆಕ್ಟರ್ಗೇ ಗೊತ್ತು ಅವ್ರಿಗೆ ಯಾವ ಥರ ಮೆಲಡಿ ವರ್ಕ್ ಆಗುತ್ತೆ. ನಾನು ಅವ್ರಿಗೆ ಎಷ್ಟು ಆಪ್ಷನ್ಸ್ ಕೊಡ್ತೀನಿ, ಬಟ್ ಅವ್ರು ಸೆಲೆಕ್ಟ್ ಮಾಡಬೇಕು. ಸೊ ಹಾಗೇ ಇದರಲ್ಲಿ ಸುನೀಲ್ ಕುಮಾರ್ ಅವರು ಇದು ಮೊದಲನೇ ಮೂವಿ ಅಂತ ಹೇಳೋಕ್ಕೆ ಆಗೋಲ್ಲ. ಈವನ್ ಕೆಲಸ ಮಾಡೋ ರೀತಿಯಲ್ಲಿ ಮಾತ್ರ ಅಲ್ಲ, ನೀವು ಮೂವಿ ನೋಡಿದ್ರು ಲೈಕ್ ಅ ವೆಟರನ್ ಮಾಡ್ತಿರೋ ಮೂವಿ ಅದು ಆ ಥರ ಇದೆ. ಸೊ ನಂಗೆ ಐ ರಿಯಲಿ ಎಂಜಾಯ್ಡ್. ಆಮೇಲೆ ಇನ್ನೊಂದು ಐ ಜಸ್ಟ್ ರಿಯಲೈಸ್ 5 ಸಾಂಗ್ಸ್ ಇರ್ಬೋದು ಇದರಲ್ಲಿ, ಬಟ್ 10 ಜನ ಸಿಂಗರ್ಸ್ ಇದ್ದಾರೆ. ಇದೆಲ್ಲ ಬೇರೆ ಐ ಥಿಂಕ್ 10 ಸಿಂಗರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸೋನು ನಿಗಮ್ ಇದ್ದಾರೆ, ಶಾನ್, ಶ್ರೇಯಾ ಘೋಷಾಲ್, ಹೇಮಂತ್, ಆಮೇಲೆ ಮಂಗ್ಲಿ, ಕುನಾಲ್ ಗಾಂಜಾವಾಲ, ಆಮೇಲೆ ಸಿದ್ಧಾರ್ಥ ಬೆಲ್ಲಮನು. ಸೊ 7 ಜನ ಸಿಂಗರ್ಸು, 5 ಸಾಂಗ್ಸ್, ಯಾವುದೂ ರೆಪಿಟೇಷನ್ ಇಲ್ಲ, ಎಲ್ಲರೂ ಬೇರೆ ಸಾಂಗ್ಸ್. ನೀವು ಕೊಡೋ ಸಾಂಗ್ಸಲ್ಲಿ ಕಂಪ್ಲೀಟ್ ಮೆಲೋಡಿ ಇರುತ್ತೆ. ಅಂದರೆ ಇಲ್ಲೂ ಕೂಡ ಒಂದು ಐಟಮ್ ಸಾಂಗ್ ಇದೆ, ಅದಕ್ಕೂ ಕೂಡ ಮೆಲೋಡಿ ಅಂದರೆ ಮಿಂಗಲ್ ಆಗಿದೆ, ಅಂದರೆ ಒಂದು ಮೈಲ್ಡಾಗಿ ಇದಕ್ಕೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋ ಮಾತಾಡಿರಿ. ಆ ಸಾಂಗ್ ಎಷ್ಟರ ಮಟ್ಟಿಗೆ ಜನನ ಕಿಕ್ ಕೊಡಿಸುತ್ತೆ ಅಥವಾ ಜನರಿಗೆ ಮೆಚ್ಚುಗೆ ಏನಾಗುತ್ತೆ ಅಂತ? ಸಾರಾಯಿ ಶಾಂತಮ್ಮ ಅದು ಐಟಮ್ ಸಾಂಗು. ಅದೂ ಶುರುವಾಗಿದ್ದು
ಇದರಿಂದಾನೆ ಇನ್ನು ಮೆಲಡಿಯಿಂದಾನೆ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಒಂದು 2-3 ಡಿಫ್ರೆಂಟ್ ಚಾಯ್ಸಸ್ ಕೊಟ್ಟಿದ್ದೆ. ಆಮೇಲೆ ಅವ್ರು ಇದನ್ನು ಚೂಸ್ ಮಾಡಿದ್ದು. ಯಾಕೆಂದರೆ ನನಗನ್ಸುತ್ತೆ ಒಂದೊಂದ್ಸಲಿ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಡೈರೆಕ್ಟರು ಇನ್ನು ಮೆಲಡಿ ಚೂಸ್ ಮಾಡೋವಾಗ ಅವರು ಸ್ವಲ್ಪ ಸಾಹಿತ್ಯನ ಇನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಇದಕ್ಕೆ ಯಾವ ಥರ ಬರ್ಬೋದು, ಯಾವ ಥರ ವರ್ಕ್ ಆಗ್ಬೋದು ಇದು ಅಂತ. ಸೊ ಇದು ಆ್ಯಕ್ಚುಲಿ ಆ ಸಾಂಗನ್ನೇ ನಾನು ಈ ಮೂವಿನಲ್ಲಿ ಆ ಸಾಂಗ್ನೇ ಮ್ಯಾಕ್ಸಿಮಮ್ ಎಂಜಾಯ್ ಮಾಡಿದ್ದು. ಅದು ಬಂದು ಆಮೇಲೆ ಇನ್ನೊಂದು ಹೇಮಂತ್ ಹಾಡಿರೋ ಸಾಂಗ್ ಇದೆ, ಅದಕ್ಕೆ ಬಿಲ್ಡಪ್ ಸಾಂಗ್ ಅಂತ ಹೇಳ್ತಿದ್ದು ಆ ಮೂವಿನಲ್ಲಿ. ಯಾಕೆಂದರೆ ಅದು ಇದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತೋರಿಸುತ್ತೆ. ಈ ಪೈಲ್ವಾನ್ ಬೆಳೀತಿರೋದು ಹೆಂಗೆ ಎಲ್ಲ ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ತೋರಿಸುತ್ತೆ ಅದು. ಸೊ ದ್ಯಾಟ್ ವಾಸ್ ಇನ್ನು ನನಗೆ ಬೇರೆ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಸಾಂಗ್ ಅದು. ನಿಮ್ಮಿಂದ ಮತ್ತಷ್ಟು ಎತ್ತರಿಕೆಯಲ್ಲಿ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಮ್ಮ ಜೊತೆ ಮಾತಾಡೋದು ತುಂಬ ತುಂಬ ಖುಷಿ ಆಯ್ತು ಸರ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.